ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು ಅಂದ್ಬಿಟ್ಟು ನಾವೆಲ್ಲ ರೆಡಿ ಆಗಿದ್ದೀವಿ. ಇವಾಗ ನಮ್ಮ ಮನೆಗೆ ದರ್ಶಿನಿ ಕೂಡ ಬಂದಿದ್ದಾಳೆ, ಅವಳು ಕೂಡ ರೆಡಿ ಆಗಿದ್ದಾಳೆ. ಅಕ್ಕ ಯಾವ ರೇಂಜಲ್ಲಿ ರೆಡಿ ಅಂತ ತೋರಿಸ್ತೀನಿ ನೋಡಿ. ನೀ ಫಸ್ಟ್ ಟೈಮ್ ಆ ಸ್ಯಾರಿ ಉಟ್ಕೊಂಡಿರೋ ದರ್ಶಿನಿ? ತುಂಬ ಟೈಮ್ ಉಟ್ಕೊಂಡಿದ್ದೀನಿ ಸ್ಯಾರಿ. ಸ್ವಲ್ಪ ಜೋರಾಗಿ ಹೇಳು, ನನ್ನ ಲಾಗಲ್ಲಿ ಕೇಳಿಸಲ್ಲ. ಇಲ್ಲ ಗೈಸ್, ತುಂಬ ಟೈಮ್ ಉಟ್ಕೊಂಡಿದ್ದೀನಿ ಸ್ಯಾರೀಸ್. ಆದರೂ ನಮ್ಮ ದರ್ಶಿನಿ ಸ್ಯಾರಿಲಿ ತುಂಬ ಚೆನ್ನಾಗಿ ಕಾಣಿಸಿದ್ದಾಳೆ. ಇವಾಗ ನಾನು ಕೂಡ ಫಸ್ಟ್ ಟೈಮ್ ಸ್ಯಾರಿ ವೇರ್ ಮಾಡಿರೋದು. ಹೇಗಿರ್ತೀನೋ ಹೆಂಗೋ ಅಂದ್ಕೊಂಡಿದ್ದೆ, ಬಟ್ ನಮ್ಮಮ್ಮ ಚೆನ್ನಾಗಿ ಉಡಿಸಿದ್ದಾರೆ. ನನ್ನ ಫ್ರೆಂಡ್ಸ್ನೂ ಕೂಡ ಕರೆದಿದ್ದೆ, ಸ್ನೇಹ ಪೂಜಿತಾ, ಬಟ್ ಅವ್ರು ಕೊನೆಗೂ ಬಂದಿಲ್ಲ. ದರ್ಶಿನಿ ಕರೆದಿದ್ದೆ, ಅವಳು ಬಂದಿದ್ಲು. ನಾನಿವತ್ತು ಜಾತ್ರೆದು ವಿಡಿಯೋ ಮಾಡೋಕ್ಕಾಗಿಲ್ಲ. ನಿನ್ನೆ ಕೂಡ ಜಾತ್ರೆ ಪ್ರಿಪ್ರೇಷನ್ ಹೇಗೆ ಮಾಡ್ತಿದ್ದಾರೆ ಅಂತ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಹಾಗಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದು, ಅಷ್ಟು ಟೈಮ್ ಕೂಡ ಸಿಗ್ತಾಯಿಲ್ಲ ನನಗೆ. ನೆನ್ನೆ ವಿಡಿಯೋ ಮಾಡೋಣ ಅಂದ್ಕೊಂಡು ಮಿಸ್ ಆಯಿತು, ಅದಕ್ಕೆ ಇವತ್ತು ವಿಡಿಯೋ ಮಾಡ್ತೀನಿ. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡ್ತೀನೋ ಎಲ್ಲ ವಿಡಿಯೋನೂ ಕೂಡ ಕ್ಯಾಪ್ಚರ್ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಇವಾಗ ಫೋಟೋಶೂಟ್ ಮಾಡಿಸೋದಕ್ಕೆ ಟೆರೆಸ್ ಮೇಲೆ ಹೋಗ್ತಾ ಇರಿ. ನಮ್ಮ ದರ್ಶಿನಿಯವರು ಕೂಡ ಬರ್ತಿದ್ದಾರೆ. ದೇವಸ್ಥಾನ ಕಾಣಿಸ್ತಿದೆ ಅನ್ಕೊಂತೀನಿ, ಬಟ್ ಅದು ತುಂಬ ಚಿಕ್ಕದು, ಹಳೆ ಕಾಲ ದೇವಸ್ಥಾನ. ಅಲ್ಲಿ ಸೀರಿಯಲ್ ಸೆಟ್ ಇದೆಯಲ್ವ, ಅದೇ ದೇವಸ್ಥಾನ. ಅವರು ಆಲ್ರೆಡಿ ಫೋಟೋಶೂಟ್ಗೆ ಮಾಡ್ಕೊಂಡು ನಾನು ಬಿಟ್ಬಿಟ್ಟು ಮಾಡ್ತಿದ್ದೆ ನೋಡಿ. ಇವಳೆಲ್ಲ ನಾನಾದರೆ ಕರೀತು, ತುಂಬ ತೋರಿಸ್ತಿದ್ದಾಳೆ ಗೈಸ್, ಅಂದ್ರೆ ಮೀನ್ ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂದ್ಬಿಟ್ಟು ಬೇರೆ ಥರ ಅಂದ್ಕೊಂಬೇಡಿ. ಚೆನ್ನಾಗಿದೆ ಬಿಡು ದರ್ಶಿನಿ, ನೆಕ್ಸ್ಟ್ ಲೆವೆಲು. ಕಾಲೇಜ್ಗೆ ರಜೆ ಹಾಕಿದೆಯಾ ದರ್ಶಿನಿ ಇವತ್ತು? ಎಸ್ ಗಾಯ್ಸ್. ಯಾಕೆ ರಜೆ ಹಾಕಿದ್ಯಾ? ಇವತ್ತು ವಿದ್ಯಾ ಅವ್ರ ಮನೇಲಿ ಜಾತ್ರೆ ಇದೆ, ಸೊ ಅದಕ್ಕೆ ತುಂಬ ಇವತ್ತು ಚೆನ್ನಾಗಿ ಕಾಣಿಸ್ತಿದ್ಯಾ. ನಿಮ್ಮಪ್ಪ ಈ ಲಾಗ್ ನೋಡಬೇಕು. ಸೋ ಮಚ್. ಎಲ್ಲ ನಿಮ್ಮ ಅನುಗ್ರಹ ದರ್ಶಿನಿ. ನೀವಿದ್ದರೆ ನಮಗೆ ಒಂಥರ ಸಪೋರ್ಟ್ ಇದ್ದಾಗೆ. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ ಬೆಳೆಸ್ತಾ ಇರಿ. ತುಂಬ ವಿದ್ಯಾ ಬಿಸ್ಕೆಟ್ ಹಾಕ್ಬೇಡ್ರಿ ಗೈಸ್. ನಾನು ನಿಜ ಆ ಥರ ಎಲ್ಲ ಬಿಸ್ಕೆಟೆಲ್ಲ ಹಾಕಲ್ಲ, ಬಟ್ ಇವಳು ಈ ಥರ ಹೇಳ್ತಿದ್ದಾಳೆ ಅಷ್ಟೇ. ಇವಾಗ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ ನಮ್ಮಮ್ಮ. ಇವತ್ತು ಕರಿ ಮಟನ್ನ ಒಲೆಯಲ್ಲಿ ಮಾಡ್ತಿದ್ದಾರೆ ಕೂಡ. ಇವಾಗ ಅಡುಗೆ ಬಂದು ಕೂಸಿ ಮಟನ್ ರೆಡಿ ಆಗಿದೆ. ಇವತ್ತು ಪೂಜಿತಾ ಮತ್ತು ಸ್ನೇಹ ಮಧ್ಯಾಹ್ನ ಎಲ್ಲ ಆದಮೇಲೆ ಬಂದಾಳೆ. ಇವಳು ಹೋಗಿ ಅಡುಗೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಕಬಾಬ್ ಟೇಸ್ಟ್ ಮಾಡೋದಕ್ಕೆ ಆಲ್ರೆಡಿ ನೋಡಿ ಟೇಸ್ಟ್ ಮಾಡ್ತಿದ್ದಾಳೆ. ನಾನು ಬಿಟ್ಟು ಮಿತ್ರ ದ್ರೋಹಿ ಅಬ್ಸರ್ವ್ ಮಾಡಿಲ್ಲ ಅಕ್ಕ. ಆಲ್ರೆಡಿ ನಾನು ಬಿಟ್ಟು ಕಬಾಬ್ ತಿಂತಿದ್ದಾಳೆ. ಓಕೆ ಬಿಡು. ಹೌದಾ ದರ್ಶಿನಿ, ಹೋಗಿ ನಾನು ಬಿಟ್ಬಿಟ್ಟು ತಿಂತಾಳೆ. ಈ ಪೂಜೆ ಅಂತೂ ಮಾತಾಡ್ತಿದ್ದಾನೆ ಇದ್ದಾಳೆ ಬಂದಾಗಿಂದ. ಅಂದರೆ ಬಂದು ಊಟ ಮಾಡು ಅಂದರೂ ಕೂಡ ಕೇಳ್ತಾ ಇಲ್ಲ. ಇಷ್ಟು ನೋಡಿ ನಮ್ಮ ಮನೆ ಹತ್ರ ತುಂಬ ಜನ ನೆಂಟರು. ಆವಾಗಲೇ ಮಧ್ಯಾಹ್ನ ತುಂಬ ಜನ ಇದ್ದರು, ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ನೆಂಟರೆಲ್ಲ. ಅಲ್ಲಂತೂ ಪೆಂಡಲ್ ಹಾಕಿದ್ದಾರೆ, ಅಲ್ಲಿ ಒಂದು 8 ಮರಿ ಹೊಡೆದಿದ್ದಾರೆ ಗೈಸ್. ದರ್ಶಿನಿ ನಿಂತ್ಕೊಂಡು ನೋಡ್ತಿದ್ದಾಳೆ ಪಾಪ. ದರ್ಶಿನಿ ಲಾಗ್ ಮಾಡ್ತಿರೋದು ಓಡೋಗ್ತಿದ್ದಾಳೆ. ಜಾಸ್ತಿ ಓಡಾಡ್ಬೇಡ ದರ್ಶಿನಿ, ಬಾ ಒಳಗಡೆ. ಗೈಸ್ ನಮ್ಮ ದರ್ಶಿನಿ ಫುಲ್ ಬ್ಯುಸಿ, ಪೂಜಿತಾ ಕೂಡ ಬ್ಯುಸಿ. ಕಾಲೇಜಲ್ಲಿ ಹೀರೋಯಿನ್ ಥರ ಇರ್ತಾಳೆ, ಮನೆ ಹತ್ರ ನೋಡ್ರಿ ಈ ಥರ ಇರ್ತಾಳೆ. ಇದು ದರ್ಶಿನಿ ಫ್ರೆಂಡ್ ಗೈಸ್. ದರ್ಶಿನಿ ನಿನ್ನ ಫ್ರೆಂಡ್ ಹತ್ರ ಹೋಗೋ ಗೈಸ್. ಅದು ದರ್ಶಿನಿ ಫ್ರೆಂಡು. ದರ್ಶಿನಿ 8 ಸ್ಲೀಪರ್ ಹಾಕೊಂಡಿದ್ದಾಳೆ. ನಮ್ಮ ಪೂಜಿತಾ ಆ್ಯಂಡ್ ಸ್ನೇಹ. ನಮ್ಮ ಪೂಜಿತಾ ಸ್ನೇಹ ಇವತ್ತು ಮಧ್ಯಾಹ್ನ ಬಂದಿದ್ದಾರೆ. ನಿನ್ನೆ ಕರೆದಿದ್ದಕ್ಕೆ ನಮ್ಮ ಅಕ್ಕ, ನಮ್ಮ ಬಾಡಿ ಗಾರ್ಡ್ ದರ್ಶಿನಿ ಅವರು. ಇವಾಗ ತೋಟದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು 3 ಜನಕ್ಕೂ ತೋಟದ ಹತ್ರ ತೋರಿಸೋದಕ್ಕೆ ಏನೂ ಇಲ್ಲ. ಆ್ಯಂಡ್ ನಾವು ವರ್ಷಕ್ಕೆ ಒಂದೇ ಬೆಳೆ ಇಕ್ಕೋದು, ಅದು ರಾಗಿ. ಸುಮ್ಮನೆ ಏನಿಲ್ಲ ಅಂದರೆ ಜಸ್ಟ್ ತೋಟ ತೋರಿಸೋಕೆ ಕರ್ಕೊಂಡು ಹೋಗ್ತಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಸ್ನೇಹ ಅವರು ಡ್ರೆಸ್ ಹಾಕ್ಕೊಂಡಿದ್ದಾರೆ. ಇವಾಗ ಹೋಗ್ತಾ ಇದ್ದೀರಿ ಫೈನಲ್ ಆಗಿ ತೋಟದ ಹತ್ರ.
ದರ್ಶಿನಿ ಹಾಯ್ ಮಾಡ್ತೀನಿ ನಾನು ಲಾಗ್ಗೆ. ನಮ್ಮ ತೋಟ ಎಲ್ಲನೂ ಕೂಡ ತೋರಿಸ್ತೀನಿ. ನಮ್ಮ ಹಸು ನಮ್ಮ ದರ್ಶಿನಿ. ಗೈಸ್ ನಮ್ಮ ತೋಟ. ನಮ್ಮ ಪೂಜಿತ ಅವರು ನಮ್ಮ ತೋಟದಲ್ಲಿ ಮ್ಯಾಂಗೋ ಕದ್ದಿದ್ದಾರೆ. ಏ ಅದು ಹುಷಾರು ಬ್ರೋ. ದರ್ಶಿನಿ ನೋಡಿ ಬಗಳ್ತಿದೆ. ಹುಷಾರು ಬ್ರೋ ಕೀಳವಾಗ ಈ ಸೈಡ್ ನೋಡಿ. ಪೂಜಿತ ಅವ್ರಿಗೆ ಅನಿಸ್ತಾ ಇಲ್ಲ, ಅದು ಟ್ರೈ ಮಾಡ್ತಿದ್ದಾರೆ. ಫೈನಲ್ ಆಗಿ ತಗೊಂಡ್ರು. ಈ ನಾಯಿ ಯಾಕೋ ತುಂಬ ಬಗಳ್ತಿದ್ದಾರೆ. ಹಾಗೆ ನಮ್ಮ ಪೂಜಿತ ಅವರು ಸಿಕ್ಕಿದ್ದಾರೆ. ಸ್ನ್ಯಾಪ್ ಆಗ್ತವಳೆ. ಹಾಂ ಈ ಕೈ ಹುಷಾರು, ಕೈ ಹುಷಾರು. ಮಾವಿನಕಾಯಿ ತಿನ್ನೋದಿಕ್ಕೆ ನಮ್ಮ ದರ್ಶಿನಿ ಅವ್ರು ಕಾಯ್ತಿದ್ದಾರೆ. ನೀರು ಬರ್ತಿದೆ. ಹೌದಾ ದರ್ಶಿನಿ? ವೆಯ್ಟ್ ಮಾಡ್ತಾಳೆ. ನನಗಂತೂ ತುಂಬ ದಿನ ಆಗಿತ್ತು ತಿಂದು. ನಮ್ಮ ಹಳ್ಳಿ ಸೈಡ್ ತುಂಬ ಚೆನ್ನಾಗಿತ್ತು. ತಿನ್ಕೊಳ್ಳಿ, ಎಲ್ಲ ತಿನ್ಕೊಳ್ಳಿ, ಸಾಕ್ಬಿಡಿ ಜಾಸ್ತಿ. ಅಂಕಿತ ಮನೆಗೆ ಹೋಗ್ತಾ ಇದ್ದೀರಿ. ಅವಳನ್ನ ಆಫ್ಟರ್ ಲಾಂಗ್ ಟೈಮ್ ಆಮೇಲೆ ಅಂಕಿತನ ಮೀಟ್ ಮಾಡೋದಕ್ಕೆ ಹಾಯ್ ಮಾಡು ಅಷ್ಟೇ. ನನಗೆ ಅತಿಥಿಯಾಗಿ ನಮ್ಮ ರಮ್ಯವ್ರು ಬಂದಿದ್ದಾರೆ. ಇನ್ನು ಊಟವನ್ನು ಸೇವಿಸುತ್ತಾರೆ. ಫೈನಲಿ ಇವತ್ತು ಜಾತ್ರೆದು ಏನೇನಿತ್ತೋ ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವತ್ತು ನಾನ್ ವೆಜ್ ಊಟ ಇತ್ತು. ಎಲ್ಲನೂ ಕೂಡ ಅಮ್ಮ ಪಾಪ ಬೆಳಗ್ಗೆಯಿಂದ ಇವಾಗಲೂ ಕೂಡ ಅಡುಗೆ ಮಾಡ್ತಾನೆ ಇದ್ದರು. ನಾನು ಅಡುಗೆದಕ್ಕಷ್ಟು ಹೋಗಿಲ್ಲ. ನಂದು ಏನಿದ್ರು ಹೂವು ಕಟ್ಟೋದು ಅಷ್ಟೇ ಇದ್ದಿದ್ದು. ಪೂಜಿತ ಸ್ನೇಹ ಬಂದಿದ್ದರು. ಅವರು ನಾನು ಮೊನ್ನೆ ಕರೆದಿದ್ದೆ ಇವತ್ತು ಬೆಳಗ್ಗೆನೇ ಬಾ ಅಂತ. ಆದರೆ ಕಾಲೇಜ್ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಗೆ ಬಂದು ಅವರು ಕೂಡ ಊಟ ಮುಗಿಸ್ಬಿಟ್ಟು ಹೋದರು. ಇನ್ನೇನು ಇವರು ದರ್ಶಿನಿ ಇದ್ದಾಳೆ, ಅವಳು ನಾಳೆ ಹೋಗ್ತಾಳೆ. ರಮ್ಯಾ ಕೂಡ ಬಂದಿದ್ರು, ಅವಳು ತಿನ್ಬಿಟ್ಟು ಅಕ್ಕ ಹೋದ್ಲು. ನಮ್ಮ ದರ್ಶಿನಿ ತೋರಿಸ್ತೀನಿ ಬನ್ನಿ ಗೈಸ್. ಅಕ್ಕ ಅಂತೂ ಫುಲ್ ಸೀರಿಯಸ್ ಆಗಿ ಟಿ ವಿ ನೋಡ್ತಿದ್ದಾಳೆ. ಏನು ಮಾಡ್ತಾಳೆ ಅಂತ ನೋಡಿ. ನಮ್ಮ ದರ್ಶಿನಿ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ. ಫುಲ್ ಅಕ್ಕ ಬ್ಯುಸಿ ಇದ್ದಾಳೆ. ನಿನ್ನ ಫ್ರೆಂಡ್ಸ್ನೆಲ್ಲ ಎಲ್ಲಿ ಕಳಿಸೆ ದರ್ಶಿನಿ? ಎಲ್ಲ ಮನೆಗೆ ಹೋದ್ರು. ಇವತ್ತೆಲ್ಲ ಬಾಡೂಟಕ್ಕೆ ಬಂದಿದ್ರು. ಹೇಗೆ ಅನಿಸ್ತು ನಮ್ಮೂರು ಜಾತ್ರೆ ನೋಡಿ ನಿನಗೆ? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಏನು ಅನ್ಕೊಂಡಿದ್ದೆ ಜಾತ್ರೆ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಇದೇ ಬಂದಿರೋದು ನಮ್ಮ ಫ್ರೆಂಡ್ಸ್ ಮನೆಗಂತೂ. ಹೌದು ಗೈಸ್, ಇವ್ರು ಡ್ಯಾಡಿ ಅಂತೂ ಅಷ್ಟು ಕಳಿಸೋದೇ ಇಲ್ಲ. ಫಸ್ಟ್ ಟೈಮ್ ನಮ್ಮ ಮನೆಗೆ ಕಳಿಸಿದ್ದಾರೆ. ಹೌದು, ಇದು ಫಸ್ಟು ನನ್ನ ಡ್ರೀಮಲ್ಲೇ ಫಸ್ಟು ಇದು ನೈಟ್ ಎಲ್ಲ ಸ್ಟೇ ಆಗಿರೋದು ಫ್ರೆಂಡ್ ಮನೇಲಂತೂ. ಹೌದು ಗೈಸ್, ತುಂಬ ಜೋಕ್ ಮಾಡ್ತಾಳೆ, ನಾನ್ ಸ್ಟಾಪ್ ಜೋಕು. ನಿನ್ನೆಯಿಂದಂತೂ ಅಕ್ಕ ಮಲ್ಲಿಗೆಯಲ್ಲೇ ಎದ್ದು ಎಲ್ಲ ಕೆಲಸ ಕೂಡ ಮಾಡ್ಕೊಂಡು ಕೊಟ್ಟಿದ್ದಾಳೆ. ಎಲ್ಲಿ ಕಳಿಸ್ತೆ? ಫ್ರೆಂಡ್ಸ್ ಎಲ್ಲ ಹೊರಟೋದ್ರಾ? ಫ್ರೆಂಡ್ಸ್ ಎಲ್ಲ ಹೋದ್ರು ಗಾಯ್ಸ್. ಮತ್ತೆ ಬೋರ್ ಹೊಡಿತೈತೆ, ಅದಕ್ಕೆ ಅಕ್ಕ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ. ಹೌದು ಗಾಯ್ಸ್. ನಾಳೆ ಕಾಲೇಜ್ಗೆ ಹೋಗ್ತೀರಾ? ಏನಾದರೂ ಪ್ಲ್ಯಾನ್ ಇದೆಯಾ? ಕಾಲೇಜ್ಗೆ ಹೋಗೋದು ಸೀನ್ ಎಲ್ಲ ಇಲ್ಲ ನಾಳೆ. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಹೌದು, ತಿಂದ್ಬಿಟ್ಟು ನಾವೆಲ್ಲ ಹೋಗಲ್ಲ ಅಷ್ಟು ಬೇಗ. ತಂದೂರಿ ಚಿಕನ್ ಎಲ್ಲ ತಿಂದ್ಬಿಟ್ಟು ಈ ರೇಂಜಲ್ಲಿ ಗೈಸ್. ನಮ್ಮ ದರ್ಶಿನಿ ಅಂತೂ ಸ್ಯಾರಿ ಉಟ್ಕೊಂಡಿದ್ಲು, ಅದರಂತೂ ಚೆನ್ನಾಗಿ ಕಾಣಿಸಿದ್ಲು. ನಾನು ಲಾಗಲ್ಲಿ ದರ್ಶಿನಿನ ಮಿಸ್ ಮಾಡಿಲ್ಲ. ವಿಡಿಯೋದಲ್ಲಂತೂ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ನೋಡ್ಕೊಳ್ಳಿ. ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹೀಗೆ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ ಗೈಸ್. ನಾಳೆ ಸಿಗೋಣ, ಬಾಯ್.